ರೇಷ್ಮೆ ಪರಾಟ ಇವತ್ತಿನ ರೆಸಿಪಿ. ರೇಷ್ಮೆಯಷ್ಟೇ ಮೃದುವಾಗಿರುವಂತಹ ತುಂಬ ಸಾಫ್ಟ್ ಆಗಿರುವಂತಹ ಪರೋಟ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಅದರ ಜೊತೆ ಸೂಪರ್ ಆಗಿರುವಂತಹ ಒಂದು ಚಟ್ನಿ ಸಹ ಮಾಡಿ ತೋರಿಸ್ತಾ ಇದ್ದೇನೆ. 2 ದೊಡ್ಡ ಆಲೂಗಡ್ಡೆಯನ್ನು ಬೇಯಿಸಿ ನೋಡಿ, ನಾನಿಲ್ಲಿ ತುರಿತಾ ಇದ್ದೇನೆ. ಮ್ಯಾಶ್ ಮಾಡೋದಕ್ಕಿಂತ ಈ ರೀತಿ ತುರಿದು ಹಾಕಿದ್ರೇ ಇದು ರೋಟಿಯ ಜೊತೆ ಚೆನ್ನಾಗಿ ಆಗ್ತದೆ. ಇದಕ್ಕೆ ನಾನು ಎಲ್ಲ ತುರಿದಾಯಿತು ನೋಡಿ. 1 ಟೀ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ನಷ್ಟು ಜೀರಿಗೆ, 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಮತ್ತು 2 ಚಮಚ ಎಣ್ಣೆ, ಯಾವುದೇ ಎಣ್ಣೆ ಹಾಕ್ಕೊಳ್ಬೋದು. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡುವ ಈ ರೀತಿ. ಇದು ಚಪಾತಿ ಥರ ಅಂಟು ಮಾಡುವಾಗ ನೀರು ಹಾಕಲಿಕ್ಕಿಲ್ಲ ಇದಕ್ಕೆ. ಈ ಬಟಾಟೆ ಇದೆ ನೋಡಿ, ಅದೇ ಸಾಕಾಗ್ತದೆ ಇದಕ್ಕೆ. ಇದು ಮೈದಾ ಹಿಟ್ಟು, ಸಾಧಾರಣ ಒಂದು 2 ರಿಂದ 2.5 ಕಪ್ಪಿನಷ್ಟು ಮೈದಾ ಹಿಟ್ಟು ಬೇಕಾಗ್ತದೆ ಇದಕ್ಕೆ. ಈಗ ನಾನು ಮೊದಲಿಗೆ 2 ಕಪ್ಪಿನಷ್ಟು ಹಾಕಿದ್ದೇನೆ. ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ಬೋದು ಅಂತ ಅನ್ನಿಸ್ತದೆ, ಆದರೆ ಹಾಕೊಳ್ಳೋದು ಬೇಡ. ಅದು ಈ ರೀತಿ ತುಂಬ ಹೊತ್ತು ಸ್ವಲ್ಪ ಮಾಡಿದರೆ ಸಾಫ್ಟಾಗಿ ಬರ್ತದೆ. ಅಷ್ಟೇ ಅಲ್ಲ ನೋಡಿ, ನೀರು ಬಿಟ್ಟುಕೊಂಡು ಎಲ್ಲ ಮೈದಾ ಹಿಟ್ಟಿನೊಟ್ಟಿಗೆ ಬೆರೀತದೆ. ಇದು ನೋಡಿ, ಈ ರೀತಿ ಇನ್ನೂ ಅಂಟು ಮಾಡ್ತಾ ಬಂದರೆ ಆಯಿತು. ಸ್ವಲ್ಪವೂ ನೀರು ಹಾಕದೇ ಇರುವುದೇ ಒಳ್ಳೆಯದು. ಇದಕ್ಕೆ ನೀರು ಹಾಕಿ ಅಂಟು ಮಾಡೋದಿಲ್ಲ, ಬಟಾಟೆಯ ಇದರಲ್ಲಿ ಅಂಟಾಗ್ತದೆ. ಇದು ನೋಡಿ, ಚಪಾತಿ ಅಂಟಿಗಿಂತ ಸ್ವಲ್ಪ ಸಾಫ್ಟ್ ಇದೆ ಇದು. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಒಂದು 5-10 ನಿಮಿಷ ಹಾಗೆ ಬಿಡ್ತಾ ಇದ್ದೇನೆ ನಾನು. ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡುವ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತೊಂದು ಹಿಡಿಯಷ್ಟು ಪುದೀನ ಸೊಪ್ಪು ನೋಡಿ, ಫ್ರೆಶ್ ಆಗಿರುವಂಥದ್ದೇ ತೆಗೆದುಕೊಳ್ಳುವ. ಗ್ರೀನ್ ಚಟ್ನಿಗೆ ಯಾವಾಗಲೂ ಫ್ರೆಶ್ ಇದ್ರೇ ಒಳ್ಳೆಯದಾಗೋದು. ನಮಗೆ ಖಾರ ನೋಡಿ ಕಾಯಿ ಮೆಣಸು ಹಾಕ್ಕೊಳ್ಬೋದು. ನಾನು 2 ಹಾಕ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದ 5 ಬೆಳ್ಳುಳ್ಳಿ, ಸಣ್ಣ ತುಂಡು ಶುಂಠಿ. ಇದಕ್ಕೆ ಹೆಚ್ಚೇನು ಇದು ಬೇಕಾಗಿಲ್ಲ. ಇದು ನೋಡಿ, ಪೇರಳೆ ಹಣ್ಣು, ಇದನ್ನು ಗೋವಾ ಅಂತೀವಲ್ಲ ಅದು, ಇದರದೊಂದು ಕಾಲು ಭಾಗ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಬೀಜ ಗಟ್ಟಿ ಇದೆ ಅನಿಸಿದರೆ ಅದನ್ನು ಬಿಸಾಡ್ಬೋದು. ಮಿಕ್ಸಿಯಲ್ಲಿ ಹಾಕೋದ್ರಿಂದ ಕೆಲವೊಂದು ಸಲ ನುಣ್ಣಗಾಗೋದಿಲ್ಲ, ಆವಾಗ ಅದು ಗಟ್ಟಿ ಬೀಜ ಸಿಗ್ತದೆ ನಮಗೆ ತಿನ್ನುವಾಗ. ಇದು ಸಾಫ್ಟಾಗಿರಬೇಕು ಇಂಥದ್ದು ಚಟ್ನಿ ಎಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿದ್ದೇನೆ. ಬೀಜ ಎಲ್ಲ ಇಲ್ಲಾಂದರೆ ನಮಗೆ ತಿನ್ನುವಾಗ ಸಿಗ್ತದೆ ಅದು, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಅಂಟು ರೆಡಿಯಾಗಿದೆ. ಒಂದು 10 ನಿಮಿಷ ಆಯಿತು ಚಟ್ನಿ ರೆಡಿ ಮಾಡುವ ಹೊತ್ತಿಗೆ. ಇದನ್ನೀಗ ಒಂದು ಯಾವ ರೀತಿ ನಿಮಗೆ ದೊಡ್ಡ ಸಣ್ಣದು ಬೇಕು ಆ ರೀತಿ ಒಂದು ಉಂಡೆ ಮಾಡಿ ರೆಡಿ ಮಾಡಿಟ್ಕೊಳ್ಳುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಚಪಾತಿ ಹೇಗೆ ಲಟ್ಟಿಸ್ತೇವೆ ನೋಡಿ, ಅದೇ ರೀತಿ ಲಟ್ಟಿಸಲಿಕ್ಕೆ. ಆದರೆ ಇದು ತುಂಬ ತೆಳು ಲಟ್ಟಿಸ್ಬಹುದು. ಇದನ್ನು ಚಪಾತಿಯಷ್ಟು ದಪ್ಪ ಸಹ ಬೇಡ, ತುಂಬ ತೆಳುವಾಗಿ ಲಟ್ಟಿಸ್ಬಹುದು. ಇದು ತಿನ್ನಲಿಕ್ಕಂತೂ ಸಾಧಾರಣ ನೀರು ದೋಸೆಯಷ್ಟೇ ಸಾಫ್ಟಾಗಿರ್ತದೆ ಇದು. ಎಲ್ಲವನ್ನು ಲಟ್ಟಿಸಿ ಇಟ್ಕೊಳ್ಬೋದು, ಅಥವಾ ಲಟ್ಟಿಸಿ ಫ್ರೈ ಮಾಡ್ಕೊಳ್ಬೋದು ತಕ್ಷಣಕ್ಕೆ. ನೋಡಿ, ತುಂಬ ತೆಳು ನೋಡಿ. ಇದನ್ನು ಎಷ್ಟು ತೆಳುವಾಗಿ ಬೇಕಿಸಿದ್ರು ಲಟ್ಟಿಸ್ಬೋದು ಬೇಕಿದ್ದರೂ. ನೋಡಿ, ಇದೇ ರೀತಿ ಸ್ವಲ್ಪ ಹುಡಿ ಬೇಕಿದ್ದರೆ ಹಾಕಿ ತೆಳು ಲಟ್ಟಿಸಿ ಒಂದೊಂದೇ ಲಟ್ಟಿಸಿ ಒಂದು ಬಟ್ಟಲಲ್ಲಿ ಹಾಕಿ ಇಟ್ಕೊಳ್ಬೋದು, ಅಥವಾ ಒಂದೊಂದೇ ರೆಡಿ ಮಾಡಿ ಈ ರೀತಿ ಕಾವಲಿಗೆ ಹಾಕಿ ಬೇಯಿಸ್ಬೋದು. ಬೇಗ ಬೇಯ್ತದೆ ಇದು. ಒಂದು ಕಡೆ ಬೆಂದ ನಂತರ ತಿರುಗಿಸಿ ಹಾಕಿ ಬೇಯಿಸ್ಲಿಕ್ಕೆ ಇಡುವ. ನೋಡಿ, ಈಗ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. 1 ಚಮಚ ತುಪ್ಪದಷ್ಟು ಹಾಕಿದ್ರೇ ರುಚಿಯಾಗೋದು. ತುಂಬ ಸಾಫ್ಟಾಗಿ ಬರ್ತದೆ ಫ್ರೆಂಡ್ಸ್. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಸಲ ಮಾಡಿ ತಿನ್ನಬೇಕು ಅನ್ನಿಸುವಷ್ಟು ರುಚಿಯಾದ ರೆಸಿಪಿ ಇವತ್ತಿನದು. ನಿನ್ನೆಯ ರೆಸಿಪಿಯಲ್ಲಿ ನಾನು ಒಂದು ಮೊಟ್ಟೆಯ ಪದಾರ್ಥ ವಿಭಿನ್ನ ರೀತಿಯಲ್ಲಿ ಮಾಡಿದ್ದನ್ನು ತೋರಿಸಿದ್ದೇನೆ. ಅದನ್ನು ಸಹ ದಯವಿಟ್ಟು ನೋಡಿ. ಇನ್ನೊಂದು ರೋಟಿಯನ್ನು ಇನ್ನಾಗ ಹಾಕ್ತಾ ಇದ್ದೇನೆ ಪರೋಟ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಪರಿಮಳ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಟೇಸ್ಟ್, ಇದರೊಟ್ಟಿಗೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಉಪಯೋಗಿಸ್ತೇನೆ. ಚಪಾತಿ ಪರೋಟಕ್ಕೆ ನಾನು ಹೆಚ್ಚಾಗಿ ತುಪ್ಪವೇ ಉಪಯೋಗಿಸ್ಕೊಳ್ಳೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಷ್ಟೇ ಸಾಫ್ಟಾಗಿದೆ. ಪೇರಳೆ ಹಣ್ಣಿನ ಚಟ್ನಿ ಮತ್ತು ರೇಷ್ಮೆ ಪರಾಟ ರೆಡಿಯಾಗಿದೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.